ಬನ್ನಿ ಶ್ರೀಮದ್ ದೇವಿ ಭಾಗವತದ ಒಂದು ಪವಿತ್ರ ಕಥೆಯೊಳಗೆ ಪ್ರವೇಶಿಸೋಣ. ಇದು ಬ್ರಹ್ಮಾಂಡ ಒಂದು ಮಹಾ ಸಂಕಷ್ಟದಲ್ಲಿದ್ದ ಸಮಯ ಮತ್ತು ಒಂದು ದೈವಿಕ ಸತ್ಯವು ಹೇಗೆ ಅನಾವರಣಗೊಂಡಿತು ಅನ್ನೋದನ್ನ ತಿಳಿಸುವ ಕಥೆ. ಈ ಕಥಾನಕದಲ್ಲಿ ಭಗವಾನ್ ಬ್ರಹ್ಮದೇವನಿಗೆ ಆದ ಅರಿವಿನ 6 ಹಂತಗಳನ್ನು ನಾವು ಒಂದೊಂದಾಗಿ ನೋಡೋಣ. ಸರಿ, ಹಾಗಾದ್ರೆ ಕಥೆ ಎಲ್ಲಿಂದ ಶುರುವಾಗುತ್ತೆ ಅಂದ್ರೆ ವಿಶಾಲವಾದ ಬ್ರಹ್ಮಾಂಡ ಅನ್ನೋ ಮಹಾಸಾಗರದಲ್ಲಿ. ಅಲ್ಲಿ ಸೃಷ್ಟಿಕರ್ತ ಬ್ರಹ್ಮದೇವ ಒಂದು ಭಯಂಕರವಾದ ಅಪಾಯವನ್ನ ಎದುರಿಸ್ತಿದ್ದಾನೆ. ಅದೆಂಥ ಅಪಾಯ ಅಂದ್ರೆ ಅದು ಇಡೀ ಸೃಷ್ಟಿಯನ್ನೇ ಅಂತ್ಯಗೊಳಿಸಬಲ್ಲದು. ಬ್ರಹ್ಮನ ಕಣ್ಣು ಮುಂದೆ ಒಂದು ಘೋರ ದೃಶ್ಯ. ಯೋಗ ನಿದ್ರೆಯಲ್ಲಿದ್ದ ಭಗವಾನ್ ವಿಷ್ಣುವಿನ ಕಿವಿಯಿಂದ 2 ದಾನವರು ಹುಟ್ಟಿದ್ರು, ಮಧು ಮತ್ತು ಕೈಟಭ. ಅವರು ಸುಮ್ಮನಿರ್ಲಿಲ್ಲ, ಬ್ರಹ್ಮನನ್ನೇ ಅಷ್ಟೇ ಅಲ್ಲ, ಆತ ಸೃಷ್ಟಿಸಿದ ಇಡೀ ಲೋಕವನ್ನೇ ನಾಶ ಮಾಡೋಕೆ ಸಿದ್ಧರಾಗಿದ್ರು. ಅವರ ಶಕ್ತಿ ಎಷ್ಟಿತ್ತು ಅಂದ್ರೆ ಅದು ಅಳತೆಗೆ ಸಿಗದಷ್ಟು. ಅವರ ಉದ್ದೇಶ ಒಂದೇ, ವಿನಾಶ. ಈಗ ನೋಡಿ, ಬ್ರಹ್ಮದೇವನಿಗೆ ಎಲ್ಲ ಶಾಸ್ತ್ರಗಳು ಗೊತ್ತಿತ್ತು. ಹಾಗಾಗಿ ಆತ ತಕ್ಷಣ ರಾಜನೀತಿಯ 4 ಉಪಾಯಗಳನ್ನ ಯೋಚನೆ ಮಾಡಿದ: ಸಾಮ, ದಾನ, ಭೇದ, ದಂಡ. ಆದ್ರೆ ಈ ದಾನವರ ಮುಂದೆ ಯಾವುದೂ ನಡೆಯುತ್ತೆ. ಸಮಾಧಾನವಾಗಿ ಮಾತಾಡೋಣ ಅಂದ್ರೆ ಅವರು ಕೇಳೋ ಸ್ಥಿತಿಯಲ್ಲಿಲ್ಲ. ಏನಾದ್ರೂ ಉಡುಗೊರೆ ಕೊಟ್ಟು ಸರಿ ಮಾಡೋಣ ಅಂದ್ರೆ ಅದಕ್ಕವರು ಬೆಲೆ ಕೊಡೋರಲ್ಲ. ಅವರ ಮಧ್ಯೆ ಭೇದ ಹುಟ್ಸೋಕೆ ಸಾಧ್ಯವೇ ಇರಲಿಲ್ಲ. ಇನ್ನು ಕೊನೆಯದಾಗಿ ದಂಡಿಸೋಣ ಅಂದ್ರೆ ಆ ಶಕ್ತಿ ಬ್ರಹ್ಮಣ ಬಳಿ ಇರ್ಲಿಲ್ಲ. ಪ್ರತಿಯೊಂದು ದಾರಿಯೂ ಮುಚ್ಚೋಗಿತ್ತು. ಹೀಗೆ ಎಲ್ಲ ದಾರಿಗಳು ಮುಚ್ಚಿಹೋದಾಗ ಬ್ರಹ್ಮದೇವನಿಗೆ ಒಂದೇ ಒಂದು ಭರವಸೆ ಕಾಣಿಸಿತು. ಅದುವೇ ಜಗತ್ಪಾಲಕ, ಮಹಾಸಂರಕ್ಷಕ ಭಗವಾನ್ ವಿಷ್ಣು. ಹೌದು, ಅನಂತಶೇಷನ ಮೇಲೆ ಆಳವಾದ ಯೋಗನಿದ್ರೆಯಲ್ಲಿ ಮಲಗಿರುವ ಆ ಭಗವಾನ್ ಜನಾರ್ದನನನ್ನು ಎಬ್ಬಿಸಿದರೆ ಮಾತ್ರ ತಾನು ಉಳಿಯೋದು, ತನ್ನ ಸೃಷ್ಟಿ ಉಳಿಯೋದು ಅಂತ ಬ್ರಹ್ಮನಿಗೆ ಖಾತ್ರಿಯಾಯಿತು. ತಾನು ಕುಳಿತಿದ್ದ ಆ ಕಮಲದ ದಂಟಿನಿಂದಲೇ ಬ್ರಹ್ಮದೇವ ಹೃದಯಪೂರ್ವಕವಾಗಿ ಪ್ರಾರ್ಥನೆ ಶುರು ಮಾಡ್ದ. ಅವನ ಪ್ರತಿಯೊಂದು ಮಾತಲ್ಲೂ ಆರ್ತನಾದವಿತ್ತು. ಓ ಬಡವರ ಬಂಧುವೇ, ಮಾಧವನೇ, ಸಂಕಟ ನಿವಾರಕನೇ, ಎದ್ದೇಳು, ನಿನ್ನ ಯೋಗನಿದ್ರೆಯನ್ನ ಬಿಟ್ಟು ನನ್ನನ್ನು ಕಾಪಾಡು ಅಂತ ಬೇಡಿಕೊಳ್ಳಲು ಶುರು ಮಾಡ್ದ. ಆದರೆ ಎಷ್ಟೇ ಆರ್ದ್ರವಾಗಿ ಸ್ತುತಿಸಿದರೂ ದೇವತೆಗಳ ಒಡೆಯನಾದ ಆ ಹರಿ ಕದಲಲೇ ಇಲ್ಲ. ಸಂಪೂರ್ಣವಾಗಿ ನಿಶ್ಚಲನಾಗಿದ್ದ. ಅವನ ದೇಹದಲ್ಲಿ ಯಾವುದೇ ಚಲನೆಯೂ ಇರಲಿಲ್ಲ. ಇದನ್ನ ನೋಡಿ ಬ್ರಹ್ಮನ ಕೊಂಚನೊಂಚು ಭರವಸೆಯೂ ಕರಗಿ ಹೋಗುತ್ತಿತ್ತು. ಆ ಒಂದು ಕ್ಷಣ ಸಂಪೂರ್ಣ ಮೌನ ಆವರಿಸಿತ್ತು. ಅಸಹಾಯಕತೆ ತುಂಬಿ ತುಳುಕುತ್ತಿತ್ತು. ಅಂಥ ಪವಿತ್ರವಾದ ಕ್ಷಣದಲ್ಲಿ ಬ್ರಹ್ಮನ ಮನಸ್ಸಲ್ಲಿ ಒಂದು ಮಹಾಸತ್ಯದ ಅರಿವಾಯಿತು. ಅದು ಇಡೀ ಬ್ರಹ್ಮಾಂಡದ ದೃಷ್ಟಿಯನ್ನೇ ಬದಲಿಸುವಂಥ ಸತ್ಯ. ಬ್ರಹ್ಮ ಅನ್ಕೊಂಡಿದ್ದ ನಿದ್ರೆ ಅನ್ನೋದು ಹರಿಯ ನಿಯಂತ್ರಣದಲ್ಲಿದೆ ಅಂತ. ಆದ್ರೆ ಆ ಕ್ಷಣದಲ್ಲಿ ಅವನೀ ಸತ್ಯ ಗೊತ್ತಾಯ್ತು. ಸತ್ಯ ಏನೆಂದ್ರೆ ಹರಿಯು ನಿದ್ರೆಯ ನಿಯಂತ್ರಣದಲ್ಲಿದ್ದಾನೆ. ವಿಷ್ಣು ಕೇವಲ ನಿದ್ದೆ ಮಾಡ್ತಿಲ್ಲ, ಅವನನ್ನೇ ಮೀರಿಸಿದ ಒಂದು ಮಹಾಶಕ್ತಿ ಅವನನ್ನ ತನ್ನ ಹಿಡಿತದಲ್ಲಿಟ್ಕೊಂಡಿದೆ. ಇದು ಸಾಮಾನ್ಯ ನಿದ್ರೆಯಲ್ಲ, ಇದು ಭಗವಂತನನ್ನೇ ಬಂಧಿಸಬಲ್ಲ ದೈವಿಕ ಶಕ್ತಿ. ಆ ಶಕ್ತಿಯೇ ಯೋಗನಿದ್ರ, ಅವಳೇ ಮಹಾಮಾಯೆ, ಆದಿಶಕ್ತಿಯಂತ ಬ್ರಹ್ಮನಿಗೆ ಅರ್ಥ ಆಯಿತು. ಕೇವಲ ವಿಷ್ಣುವನ್ನಷ್ಟೇ ಅಲ್ಲ, ತನ್ನನ್ನು, ಶಿವನನ್ನು, ಅಂದರೆ ತ್ರಿಮೂರ್ತಿಗಳನ್ನೇ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವ ಮಹಾಶಕ್ತಿಯವಳು. ಇಡೀ ಬ್ರಹ್ಮಾಂಡವನ್ನೇ ನಡೆಸುವ ಚಾಲಕ ಶಕ್ತಿ ಆ ತಾಯಿ. ಒಮ್ಮೆ ಈ ಸತ್ಯದ ಅರಿವಾದ ಮೇಲೆ ಬ್ರಹ್ಮ ತನ್ನ ಪ್ರಾರ್ಥನೆಯ ದಿಕ್ಕನ್ನೇ ಬದಲಾಯಿಸಿದ. ಈಗ ಆತ ನಿದ್ರಿಸುತ್ತಿರುವ ವಿಷ್ಣುವಿಗಲ್ಲ, ಬದಲಾಗಿ ಆ ನಿದ್ರೆಯ ಹಿಂದಿರುವ ಆ ಮಹಾಶಕ್ತಿಗೆ, ಆ ಜಗನ್ಮಾತೆಗೆ ಮೊರೆಯಿಡಲು ಶುರು ಮಾಡಿದ. ತಾಯೇ, ಈಗ ನನಗೆ ಅರ್ಥವಾಯ್ತು, ಈ ಇಡೀ ಬ್ರಹ್ಮಾಂಡದ ಸೃಷ್ಟಿಗೆ ಏಕೈಕ ಕಾರಣ ನೀನೇ ಎಂದು ಹೇಳುತ್ತಾ ಪೂರ್ಣ ಶರಣಾಗತಿಯಿಂದ ಆ ಮಹಾದೇವಿಯನ್ನ ಸ್ತುತಿಸಲು ಪ್ರಾರಂಭಿಸಿದ. ಅವನ ಸ್ತುತಿಯಲ್ಲಿ ಆ ತಾಯಿಯ ಸ್ವರೂಪ ಅನಾವರಣಗೊಳ್ಳುತ್ತಾ ಹೋಯಿತು. ಅವಳು ಸೃಷ್ಟಿ, ಸ್ಥಿತಿ, ಲಯಗಳಿಗೆ ಕಾರಣ ಮಾತ್ರವಲ್ಲ, ಸತ್ವ, ರಜಸ್, ತಮಸ್ ಎಂಬ 3 ಗುಣಗಳಿಗೆ ಅತೀತಳಾದವಳು. ನಮ್ಮಲ್ಲಿರುವ ಬುದ್ಧಿ ಅಂದರೆ ಮತಿ, ಕೀರ್ತಿ, ಕಾಂತಿ, ಶ್ರದ್ಧೆ, ಧೃತಿ ಇದೆಲ್ಲವೂ ಅವಳದ್ದೇ ರೂಪಗಳು. ಅಷ್ಟೇ ಏಕೆ, ಪವಿತ್ರ ವೇದಗಳಿಗೂ ಪೂರ್ತಿಯಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗದ ಮಹಾರಹಸ್ಯ ಆ ದೇವಿ. ಆಗ ಬ್ರಹ್ಮದೇವ ಸಂಪೂರ್ಣವಾಗಿ ಶರಣಾಗಿ ಒಪ್ಕೊಳ್ಳುತ್ತಾನೆ. ಓ ದೇವಿ, ನಿನ್ನ ಈ ಅಪಾರವಾದ ಶಕ್ತಿಯನ್ನ ಅರಿಯದ ಮೂಢರು ಮಾತ್ರ ಹರಿ, ಹರ ಅಂತ ಧ್ಯಾನಿಸ್ತಾರೆ. ನಿಜವಾದ ಜ್ಞಾನ ಇರೋದು ನಿನ್ನನ್ನು, ಸರ್ವಲೋಕಗಳ ಮಾತೆಯನ್ನ ಆರಾಧಿಸುವುದರಲ್ಲಿ ಎಂದು. ಸೃಷ್ಟಿಕರ್ತನ ಈ ಪ್ರಾಮಾಣಿಕವಾದ ಸ್ತುತಿಗೆ, ಆ ಸಂಪೂರ್ಣ ಶರಣಾಗತಿಗೆ ಜಗನ್ಮಾತೆ ಪ್ರಸನ್ನಳಾದಳು. ಅವಳು ಸ್ಪಂದಿಸಿದಳು. ಆಗ ಆ ಸ್ತುತಿಗೆ ಒಲಿದು ಯೋಗನಿದ್ರಾದೇವಿಯು ಭಗವಾನ್ ಹರಿಯ ದೇಹದಿಂದ ಹೊರಬಂದಳು.
ಆತನ ಕಣ್ಣುಗಳಿಂದ, ಮುಖದಿಂದ, ಹೃದಯದಿಂದ, ತೋಳುಗಳಿಂದ, ಹೀಗೆ ಎಲ್ಲ ಅಂಗಗಳಿಂದಲೂ ಹೊರಬಂದು ತನ್ನ ದಿವ್ಯ ರೂಪದಲ್ಲಿ ಬ್ರಹ್ಮನ ಮುಂದೆ ಪ್ರತ್ಯಕ್ಷಳಾದಳು. ಆ ಕ್ಷಣವೇ ಆ ಮಹಾಮಾಯೆಯ ಪ್ರಭಾವದಿಂದ ಮುಕ್ತನಾದ ವಿಷ್ಣು ಕಣ್ಣು ತೆರೆದ. ಜಗತ್ಪಾಲಕನೂ ಎಚ್ಚೆತ್ತಿದ್ದ. ದಾನವರನ್ನು ಎದುರಿಸಲು ಸಿದ್ಧನಾದ. ಇದನ್ನ ಕಂಡ ಬ್ರಹ್ಮನ ಹೃದಯದಲ್ಲಿ ಎಲ್ಲಿಲ್ಲದ ಆನಂದ, ಕೃತಜ್ಞತಾ ಭಾವ ತುಂಬಿ ಬಂತು. ಈ ಘಟನೆಯ ಮೂಲಕ ಈ ಅಧ್ಯಾಯವು ಬ್ರಹ್ಮಾಂಗದ ಒಂದು ಪರಮಸತ್ಯವನ್ನು ನಮ್ಮ ಮುಂದೆ ಇಡ್ತದೆ. ನಿಜವಾದ ಶಕ್ತಿಯ ಶ್ರೇಣಿ ಹೇಗಿದೆ ಅನ್ನೋದನ್ನ ಇದು ತೋರ್ಸ್ಕೊಡ್ತದೆ. ನೋಡಿ, ಈಗ ಸ್ಪಷ್ಟವಾಯ್ತು ಅಲ್ವಾ? ಬ್ರಹ್ಮಾಂಡದ ಕ್ರಿಯೆ ನಡೆಯೋದು ಹೀಗೆ. ಮೊದಲು ದೇವಿ ಮಹಾಮಾಯೆ ಸಂಕಲ್ಪ ಮಾಡ್ತಾಳೆ. ಆಕೆಯ ಇಚ್ಛೆಯಂತೆ, ಆಕೆಯ ಶಕ್ತಿಯಿಂದಲೇ ತ್ರಿಮೂರ್ತಿಗಳು ಅಂದರೆ ಬ್ರಹ್ಮ, ವಿಷ್ಣು, ಶಿವ ಕಾರ್ಯ ಮಾಡುತ್ತಾರೆ. ಅವರ ಸ್ವಂತ ಶಕ್ತಿಯಿಂದಲ್ಲ. ಆ ತಾಯಿಯ ಕೃಪೆ ಇಲ್ಲದೆ ಸೃಷ್ಟಿಯಾಗಲಿ, ಪಾಲನೆಯಾಗಲಿ, ಲಯವಾಗಲಿ ಯಾವುದೂ ನಡೆಯೋದಿಲ್ಲ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೋದು. ಒಬ್ಬ ನಟ ನಾಟಕದಲ್ಲಿ ಹೇಗೆ ಬೇರೆ ಬೇರೆ ಪಾತ್ರಗಳನ್ನು ಮಾಡಿ ಒಬ್ಬನೇ ಆಗಿದ್ರೂ ಹಲವರಂತೆ ಕಾಣುತ್ತಾನೋ, ಹಾಗೆಯೇ ಈ ಜಗತ್ತು ಅನ್ನೋ ರಂಗಮಂದಿರದಲ್ಲಿ ಆ ದೇವಿ ಒಬ್ಬಳೆಯಾಗಿ ಬ್ರಹ್ಮ, ವಿಷ್ಣು, ಶಿವ ಹೀಗೆ ಅಸಂಖ್ಯಾತ ರೂಪಗಳಲ್ಲಿ ತನ್ನ ಲೀಲೆಯನ್ನ ಆಡ್ತಿದ್ದಾಳೆ. ಆ ಪರಮಶಕ್ತಿ, ಆ ಏಕೈಕ ಚೈತನ್ಯ ಅವಳೇ. ಇದೇ ಪರಮ ಸತ್ಯ.